ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೀನರಾಶಿ ಸೆಪ್ಟೆಂಬರ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ಪ್ರಮುಖ ಸಂಚಾರದ ಎಚ್ಚರಿಕೆ, ಭಾರೀ ಆರ್ಥಿಕ ಲಾಭಗಳು ಉಂಟಾಗುತ್ತೆ ಈ ತಿಂಗಳು, ಮತ್ತು ನಿಮ್ಮ ಸಂಬಂಧಗಳಲ್ಲಿ ಬದಲಾವಣೆಯಾಗುವಂತಹ ಕಾಲ ಇದು. ಸರಳ ವಿಪರೀತ ರಾಜಯೋಗ ಮೀನರಾಶಿ ಜಾತಕರಿಗೆ ಸೆಪ್ಟೆಂಬರ್ 2026 ಪ್ರಾಪ್ತಿಯಾಗುತ್ತೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ, ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಯಾವ ರೀತಿ ನಿಮಗೆ ವಿಪರೀತ ರಾಜಯೋಗ ಉಂಟಾಗುತ್ತೆ, ಆರ್ಥಿಕ ಲಾಭಗಳು ಹೇಗಾಗುತ್ತೆ, ಎಲ್ಲ ವಿಷಯಗಳನ್ನ ತಿಳಿಸ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 4/9/2026 ಶುಕ್ರವಾರ ಶ್ರೀ ಕೃಷ್ಣ ಜನ್ಮಾಷ್ಟಮಿ, 5/9/2026 ಶನಿವಾರ ಕೊನೆ ಶ್ರಾವಣ ಶನಿವಾರ, 14/9/26 ಸೋಮವಾರ ಸ್ವರ್ಣ ಗೌರಿ ವ್ರತ, ವರಸಿದ್ಧಿ ವಿನಾಯಕ ವ್ರತ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. 25/9/2026 ಶುಕ್ರವಾರ ಅನಂತ ಪದ್ಮನಾಭ ವ್ರತ, 27/9/2026 ಮಹಾಲಯ ಪಕ್ಷಾರಂಭ ಉಂಟಾಗ್ತಾ ಇದೆ. ಪಿತೃ ಪ್ರೀತ್ಯರ್ಥಕ್ಕಾಗಿ ಶ್ರಾದ್ದ ತರ್ಪಣಾದಿಗಳನ್ನ ನೀವು ನಡೆಸಬೇಕಾಗತ್ತೆ. ಇದೆಲ್ಲ ಡೇಟ್ಗಳನ್ನ ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ. ನಾನೀಗ ಡೈರೆಕ್ಟ್ ಆಗಿ ನಿಮಗೆ ರಾಶಿ ಭವಿಷ್ಯವನ್ನು ತಿಳಿಸ್ತೀನಿ. ಬಹಳ ಸಮಯವನ್ನ ವೇಸ್ಟ್ ಮಾಡೋದು ಬೇಡ. ನೀವು ಮೀನರಾಶಿ ಜಾತಕರಾಗಿದ್ರೆ ಪ್ರಮುಖ ಸಂಚಾರದ ಎಚ್ಚರಿಕೆ ಏನು ಅನ್ನುವಂತಹ ವಿಚಾರ. ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಬದಲಾವಣೆ ಆಗುತ್ತೆ. ಅದೇನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಶುಕ್ರ ನೋಡಿ, ನಿಮ್ಮ ಜನ್ಮ ರಾಶಿಗೆ 3ನೇ ಮನೆ ಅಧಿಪತಿ ಮತ್ತು 8ನೇ ಮನೆ ಅಧಿಪತಿ. 8ನೇ ಮನೆ ತನ್ನ ಸ್ವಕ್ಷೇತ್ರ ತುಲಾ ರಾಶಿಗೆ 2/9/2026 ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಸಂಚಾರ. ಅದರಿಂದ ಏನಾಗುತ್ತೆ, ಆಳವಾದ ಆಂತರಿಕ ಪರಿವರ್ತನೆ, ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಅಂತೀವಿ, ಅದು ನಿಮಗೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ 3ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಬಂದಾಗ ಹಠಾತ್ ಅದೃಷ್ಟ, ಸಡನ್ ಆಗಿ ನಿಮ್ಗೆ ಏನೋ ಒಂದು ಅದೃಷ್ಟ ಬರುವಂಥದ್ದು. ನಿಮ್ಮ ಸಂಗಾತಿಗೆ, ನೀವು ವಿವಾಹ ಆಗಿದ್ದರೆ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ಸಂಪತ್ತು ವೃದ್ಧಿ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಸಂಪತ್ತು ವೃದ್ಧಿ. ಯಾಕಂದ್ರೆ ಶುಕ್ರ ಸಂಪತ್ತಿಗೆ ಕಾರಕ, ಪ್ರಾಪಂಚಿಕ ಸುಖಕ್ಕೆ ಕಾರಕ, ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಿದ್ದಾನೆ ಅಂತೇಳಿ ನಿಮ್ಮ ಸಂಗಾತಿಗೆ ಅದೃಷ್ಟ ಬರುತ್ತೆ. ನಿಮಗೆ ಹಣಕಾಸಿನ ಒಳಹರಿವು ಉಂಟಾಗುತ್ತೆ. ಯಾಕೆಂದ್ರೆ ಶುಕ್ರ ನೇರವಾಗಿ ದ್ವಿತೀಯ ಭಾವವನ್ನ ನೋಡೋದ್ರಿಂದ ನಿಮಗೂ ಕೂಡ ಹಣದ ಅರಿವು ಅನುಭವಿಸ್ತೀರಿ. ಅದಕ್ಕೆ ಹೇಳಿದ ಆರ್ಥಿಕ ಲಾಭಗಳು ಉಂಟಾಗುತ್ತೆ. ಯಾವ ತರ ಬರ್ಬೋದು, ವಿಮಾ ಪಾವತಿ, ಏನೋ ವಿಮೆ ಕಟ್ತಾ ಇರ್ತೀರಾ, ಅಥವಾ ತೆರಿಗೆ ಮರುಪಾವತಿ, ತೆರಿಗೆ ಕಟ್ಟಿರ್ತೀರಾ, ಇನ್ನು ಎಕ್ಸ್ಟ್ರಾ ದುಡ್ಡು ಬರ್ಬೇಕಾಗಿರುತ್ತೆ, ಬೋನಸ್ಗಳು ಬರಬೇಕು, ಅಥವಾ ಪಿತ್ರಾರ್ಜಿತ ಮೂಲಕ ಧನಲಾಭ ಉಂಟಾಗಬಹುದು. 2ನೇ ದೃಷ್ಟಿ ಇರೋದ್ರಿಂದ ನಿಮ್ಮ ಜನ್ಮ ರಾಶಿಗೆ ದ್ವಿತೀಯ ಭಾವವನ್ನು ಶುಕ್ರ ನೋಡೋದ್ರಿಂದ ನಿಮ್ಮ ಸ್ವರ ಮೃದುವಾಗಿರುತ್ತೆ. ಯಾರನ್ನೇ ಆಗಲಿ ನೀವು ಮಾತಾಡೋದ್ರಿಂದ ವ್ಯವಹಾರದಲ್ಲಿ ಆರ್ಥಿಕ ಜಾಲಕ್ಕೆ ಹೊಸ ಬಾಗಿಲನ್ನ ನೀವು ತೆರಿತೀರಿ ಅನ್ನೋದನ್ನ ಶುಕ್ರ ತೋರಿಸ್ತಾ ಇದ್ದಾನೆ. ಸಂಬಂಧಗಳಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ, ನಿಮ್ಮ ಸಂಗಾತಿಯ ರಹಸ್ಯಗಳನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ. ನಿಮ್ಮ ಸಂಗಾತಿಗೆ ಭಯ ಇದೆಯಾ, ಅಥವಾ ಅವ್ರಿಗೆ ಏನಾದ್ರು ದುರ್ಬಲತೆಗಳಿದೆಯಾ ಅಂತ ತಿಳಿದುಕೊಳ್ಳಲು ನೀವು ಬಯಸ್ತೀರಿ. ಆತರ ಮಾಡಕ್ ಹೋಗ್ಬೇಡಿ. ಹಾಗೇನಾಗುತ್ತೆ, ವಿವಾಹ ಜೀವನದಲ್ಲಿ ಘರ್ಷಣೆಗಳಾಗುತ್ತೆ. ಯಾರ ವೀಕ್ನೆಸ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಣಕಾಸಿನ ವ್ಯವಹಾರ ಸಂಬಂಧಗಳಲ್ಲಿ ನೀವು ಪಾರದರ್ಶಕವಾಗಿರ್ಬೇಕು. ನಿಮಗೆ ಎಷ್ಟು ಇನ್ಕಮ್ ಬರ್ತಾ ಇದೆ ಅದೆಲ್ಲ ಪಾರದರ್ಶಕವಾಗಿರ್ಬೇಕು. ಪರಿಹಾರ ಏನ್ ಮಾಡ್ಕೋಬೇಕು ಮೀನರಾಶಿಯವರು ಅಂದ್ರೆ, ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೋ, ತಾಯಿ ಯಾವುದೇ ಒಂದು ಹೆಣ್ಣು ದೇವರು ಸ್ತ್ರೀ ದೇವತೆಗಳಿಗೆ ಮೊಸರು ದಾನವನ್ನ ದೇವಸ್ಥಾನಕ್ಕೆ ದಾನ ಮಾಡಿ. ಶುಕ್ರ ಇನ್ನೂ ಒಳ್ಳೆ ಶುಭ ಫಲಗಳನ್ನ ಕೊಡ್ತಾನೆ. ತುಂಬಾ ರಹಸ್ಯವಾದಂತ ವಿಚಾರಗಳನ್ನ ಸಂಗಾತಿಯ ಬಗ್ಗೆ ತಿಳ್ಕೊಳ್ಳೋದು, ಅನುಮಾನ ಪಡೋದು, ಇದು ಮಾಡಕ್ ಹೋಗ್ಬೇಡಿ. ಇನ್ನು ಬುಧ ಸಪ್ತಮಾಧಿಪತಿ ಮತ್ತು ಬುಧ ಚತುರ್ಥಾಧಿಪತಿ, ಸಪ್ತಮ ಭಾವಕ್ಕೆ ಸಂಚಾರ ಆಗ್ತಾ ಇರುವಂಥದ್ದು. ಭರವಸೆ, ವೃತ್ತಿ ಅವಕಾಶಗಳು, ಪಾಲುದಾರಿಕೆಯಲ್ಲೂ ಲಾಭ ಉಂಟಾಗುತ್ತೆ.
ನಿಮ್ಮ ಸಂಗಾತಿ ಬುಧ ನೇರವಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ನೀವು ಯಾವುದೇ ಒಂದು ತಪ್ಪು ತಿಳುವಳಿಕೆ ಇದ್ರೂ ಕೂಡ ಅದನ್ನ ಸರಿಪಡಿಸ್ತಾರೆ ನಿಮ್ಮ ಸಂಗಾತಿ. ನೀವು ಮಾತನಾಡುವ ಕೌಶಲ್ಯವನ್ನ ಈ ತಿಂಗಳಲ್ಲಿ ನಿಮ್ದು ಹೆಚ್ಚಾಗುತ್ತೆ. ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಮಾತನಾಡುವ ಸಾಮರ್ಥ್ಯ ಯಾರಿಗೆ ಬೇಕು? ಟಿವಿ ಆಂಕರ್ಸ್ಗಳಿಗೆ ಬೇಕು, ಭಾಷಣಗಾರರಿಗೆ ಬೇಕು. ಅವೆಲ್ಲ ನಿಮಗೆ ಹೆಚ್ಚಾಗುತ್ತೆ. ಇನ್ನು 4ನೇ ಮನೆ ಅಧಿಪತಿ ಬುಧ, ರಿಯಲ್ ಎಸ್ಟೇಟ್ ಖರೀದಿ ಮಾಡುವಂಥದ್ದು, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಲಾಭ ಆಗುವಂಥದ್ದು, ಅಥವಾ ನವೀಕರಣ ಮಾಡುವಂಥದ್ದು, ಮನೆಯನ್ನು ನವೀಕರಣ ಮಾಡೋದು. ಈಗೆಲ್ಲ ಸೈಟ್ ಎಲ್ಲ ಕ್ಲೀನ್ ಮಾಡಿ ಅಂತಿದ್ದಾರೆ, ಅದನ್ನು ಕ್ಲೀನ್ ಮಾಡಿಸೋದು. ವಾಹನವನ್ನ ಖರೀದಿ ಮಾಡೋದ್ರ ಬಗ್ಗೆ ಸಂಗಾತಿಯೊಂದಿಗೆ ನೀವು ಚರ್ಚಿಸಲು ಇದು ಅದ್ಭುತವಾದ ಸಮಯ. ಅನಗತ್ಯವಾಗಿ ಚಿಂತೆಯನ್ನ ಮಾಡ್ತೀರಿ ಜಾಸ್ತಿ, ಅದನ್ನ ಕಡಿಮೆ ಮಾಡ್ಕೋಬೇಕು. ಸೆಪ್ಟೆಂಬರ್ ತಿಂಗಳಲ್ಲಿ ಮೀನರಾಶಿ ಜಾತಕರು, ಸಂಗಾತಿ ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿ, ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಯನ್ನ ಸಣ್ಣ ಸಣ್ಣ ಪುಟ್ಟ ನ್ಯೂನ್ಯತೆಯನ್ನ ಟೀಕಿಸ್ಬೇಡಿ. ಅವ್ರದ್ದು ಎಲ್ಲರದು ಏನಾದ್ರು ಒಂದು ವೀಕ್ನೆಸ್ ಇರುತ್ತೆ, ಅದನ್ನ ಗಾಯ ಆಗಿರೋದಕ್ಕೆ ಸ್ವಲ್ಪ ಇನ್ನೊಂಚೂರು ಗಾಯ ಮಾಡೋದು, ಕೆರೆಯೋದು ಮಾಡ್ಕೋಬಾರದು. ಸೂರ್ಯ 6ನೇ ಮನೆ ಅಧಿಪತಿ, 17/9/2026 ನಿಮ್ಮ ಸಪ್ತಮ ಭಾವಕ್ಕೆ ಸಂಚಾರ ಆಗ್ತಾನೆ. ಅದಕ್ಕೆ ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಇರುತ್ತೆ. ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಅನ್ನುವಂಥ ವಿಚಾರವನ್ನ ಕಮೆಂಟ್ ಮಾಡಿ. ನೀವು ಪಾಲುದಾರಿಕೆ ವ್ಯವಹಾರ ಮಾಡ್ತೀರಿ, ಅಲ್ಲಿ ಅಹಂಕಾರದ ಘರ್ಷಣೆಗಳು ಉಂಟಾಗುವ ಸಾಧ್ಯತೆ. ಅಥವಾ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿ ಪುರುಷ ಆಗಿರ್ಬೋದು, ಸ್ತ್ರೀ ಇರ್ಬೋದು. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿ ತಮ್ಮದೇ ಆದ ಕೆಲಸ, ತಮ್ಮದೇ ಆದ ಮಹತ್ವಾಕಾಂಕ್ಷೆಗಳಲ್ಲಿ ಆಳವಾಗಿ ಅವ್ರ ಕೆಲಸದಲ್ಲಿ ಅವರು ಮಗ್ನರಾಗಬಹುದು. ನಿಮಗೆ ದೈಹಿಕ ಚೈತನ್ಯ ಉಂಟಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಾನು ಲೀಡರ್ ಆಗಬೇಕು, ನಾಯಕತ್ವವನ್ನು ವಹಿಸಬೇಕು ಅನ್ನೋಂತಹ ಸೂರ್ಯ ನಿಮ್ಮ ಜನ್ಮ ರಾಶಿಯನ್ನ ನೇರವಾಗಿ ನೋಡೋದ್ರಿಂದ ನಿಮ್ಗೇನಾಗುತ್ತೆ? ಪ್ರೇರಣೆ ಉಂಟಾಗುತ್ತೆ. ನಾನು ಲೀಡರ್ ಆಗಬೇಕು, ಕೆಲವರಿಗೆ ರಾಜಕಾರಣಿಗಳಾಗಬೇಕು ಅನ್ನೋಂಥ ಆಸಕ್ತಿ ಇರುತ್ತೆ, ಆಡಳಿತ ನಡೆಸಬೇಕು ಅನ್ನೋಂತಹ ಆಸಕ್ತಿ ಇರುತ್ತೆ. ಆ ಥರ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು ಅನ್ನೋಂತಹ ಆಸಕ್ತಿ ಉಂಟಾಗುತ್ತೆ. ಕೆಲವ್ರಿಗೆ ಯಾವ್ದಾದ್ರು ಒಂದು ಮಂದಿರಕ್ಕೆ ಲೀಡರ್ ಆಗಬೇಕು, ಮಂದಿರ ಧರ್ಮವನ್ನ ಕಾಪಾಡಬೇಕು ಅಲ್ವಾ? ಹಾಗೆ ಯಾವ್ದಾದ್ರು ಒಂದು ಮಂದಿರವನ್ನ ನಡೆಸಬೇಕು, ಪಕ್ಷವನ್ನ ಕಟ್ಟಬೇಕು ಅನ್ನುವಂಥ ಮನೋಭಾವನೆ ಉಂಟಾಗುವಂಥದ್ದು. ಹಾಗಾದ್ರೆ ಮೀನರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು? ಭಾನುವಾರ ಬೆಲ್ಲ, ಗೋಧಿಯನ್ನ ಶಿವನ ಮಂದಿರಕ್ಕೆ ದಾನ ಮಾಡಿದ್ರೆ ಬಹಳ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮೀನರಾಶಿ ಸೆಪ್ಟೆಂಬರ್ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿ ಇದ್ದೀರಾ ಅಲ್ಲೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.